ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್. 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಬಿಡೋಣ ಕುಕ್ಕರ್ಗೆ ಹಾಕಿ. ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಈಗ ನೀರು ಹಾಕೋಣ. 1-2 ಗ್ಲಾಸ್. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋಣ. ಈ ಥರ ಅರ್ಧ ಸೀಳಿದ್ದೀನಿ ಟೊಮೊಟೊನ. ಇವನ್ನ ಹಾಕ್ಬಿಡೋಣ. 3 ಟೊಮೊಟೊ ಹಾಕೋಣ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ. ಹಾಗೇನೆ 1-2 ಸ್ಪೂನು ಆಯಿಲ್ ಹಾಕೋಣ. ಈಗ ಕಲಿಸ್ಕೊಂಬಿಡೋಣ. ಈ ಥರ ಈಗ ಕಲಸಿಟ್ಕೊಂಬಿಟ್ಟಿನಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಮೇಲೆ ಇಟ್ಬಿಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು 4 ವಿಜಲ್ ಬರೋವರೆಗೂ ಕುಕ್ಕರು ವೇಟ್ ಮಾಡೋಣ. ಈಗ 4 ವಿಜಲ್ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ. ಈಗ ಪ್ರೆಷರ್ ಹೋಗಿದೆ ಕುಕ್ಕರಿಗೆ. ಬೇಳೆನ ಮಸ್ತ್ ಬಿಡೋಣ. ಈಗ ಬೇಳೆ ಮೆತ್ತಗೆ ಕುದ್ದು ಬಿಟ್ಟಿದ್ದಾವೆ. ಈ ಬೇಳೆನ ಮಸ್ತ್ ಬಿಡೋಣ. ಈ ಥರ ಬೇಳೆ ಮಸಿಯೋ ಕೋಲು ಇರ್ತೈತಲ್ಲ, ಇದರಿಂದ ಮಸ್ತ್ ಬಿಡೋಣ. ಈಗ ಮಸ್ತ್ ಬಿಡೋಣ. ಈ ಥರ ಬೇಳೆಯನ್ನು ಮೆತ್ತಗೆ ಮಸ್ತ್ಕೊಂಬಿಡೋಣ. ಈಗ ಈ ಥರ ಮಸ್ಕೊಂಬಿಡ್ಬೇಕು ಮೆತ್ತಗೆ. ಸ್ವಲ್ಪ ನೀರು ಸೇರಿಸ್ಕೊಂಬಿಡೋಣ. ಈಗ ಮಸ್ತ್ ಇಟ್ಕೊಂಡಿರೋ ಬೇಳೆಯನ್ನು ಒಗ್ಗರಣೆಗೆ ಹಾಕ್ಬಿಡೋಣ. ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಎಣ್ಣೆ ಬಿಸಿ ಆಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡೋಣ. ಈಗ ಎಣ್ಣೆ ಬಿಸಿ ಆಗಿದೆ. 1 ಸ್ಪೂನು ಸಾಸಿವೆ ಜೀರಿಗೆ ಹಾಕೋಣ. ಈಗ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಣ. ಕಲಿಸ್ಕೊಂಬಿಡೋಣ ಈ ಥರ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಉಳ್ಳಾಗಡ್ಡಿನ ಹಾಕೋಣ. ಕಲಿಸ್ಕೊಂಬಿಡೋಣ. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ವೇಟ್ ಮಾಡೋಣ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾಗಿದ್ದಾವೆ. ಇದಕ್ಕೆ ನುಗ್ಗೆಕಾಯಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ನುಗ್ಗೆಕಾಯಿನ ಹಾಕ್ಬಿಡೋಣ. ಕಲಿಸ್ಕೊಂಬಿಡೋಣ. ಈ ಥರ ಒಂದು 5 ನಿಮಿಷ ಕಲಿಸ್ಕೊಂತ ಫ್ರೈ ಮಾಡೋಣ. ಈಗ 5 ನಿಮಿಷ ಆಗಿದೆ. ಈ ನುಗ್ಗೆಕಾಯಿನ ಫ್ರೈ ಮಾಡೀನಿ. ಹಸಿ ವಾಸನೆ ಹೋಗಿದೆ. ಮಸ್ತ್ ಇಟ್ಕೊಂಡಿರೋ ಬೇಳೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಬಿಡೋಣ. ಕಲಿಸ್ಕೊಂಬಿಡೋಣ ಈ ಥರ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಆಲ್ರೆಡಿ ಬೇಳೆಯಲ್ಲಿ ಹಾಕಿದ್ದೆ, ಮತ್ತೆ ಸ್ವಲ್ಪ ಈಗ ಹಾಕ್ತಿದ್ದೀನಿ. ಸ್ವಲ್ಪ ಕಲಿಸ್ಕೊಂಬಿಡೋಣ. ಈಗ ಹುಣಸೆ ಹುಳಿಯನ್ನು ಹಾಕೋಣ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೆ, ಅದನ್ನು ನೆನೆಸಿಟ್ಟಿದ್ದೆ. ಈಗ ಅದನ್ನು ಕಿವುಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಡೋಣ. ಈಗ ಬೇಕಂದರೆ ಇನ್ನೂ ಸ್ವಲ್ಪ ಹುಣಸೆ ಹುಳಿ ಬೇಕಂದರೆ ಒಂದು ಸ್ವಲ್ಪ ನೀವು ಜಾಸ್ತಿ ತೊಗೊಂಡು ನೆನೆಸಿಟ್ಕೊಂಡು ಹಾಕ್ಕೋಬೋದು. ಈ ಥರ ಕಲಿಸ್ಕೊಂಬಿಡೋಣ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ಈಗ ಕಲಿಸ್ಕೊಂಬಿಟ್ಟಿವಲ್ಲ. ಈಗ ಹೈ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಬಿಡೋಣ. ಈಗ ಈ ನುಗ್ಗೆಕಾಯಿ ಸಾರು ಒಂದು ಕುದಿ ಬಂದಿದೆ.
ಈಗ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನುಗ್ಗೆಕಾಯಿ ಕುದಿಯೋವರೆಗೂ ನಿಧಾನಕ್ಕೆ ಕುದಿಸ್ಕೊಂಬಿಡೋಣ ಒಂದು 10 ನಿಮಿಷ. ಲೋ ಫ್ಲೇಮಲ್ಲಿ ಇಟ್ಕೊಂಬಿಡೋಣ. 10 ನಿಮಿಷ ಆಯಿತು. ನುಗ್ಗೆಕಾಯಿ ಕೂಡ ಸ್ವಲ್ಪ ಕುದ್ಬಿಟ್ಟಿರ್ತಾವು. ಇದನ್ನು ಥರ ಕಲಿಸ್ಕೊಂಬಿಡೋಣ. ಕಲಿಸ್ಕೊಂಡು ಈಗ ಖಾರ ಪುಡಿ ಹಾಕೋಣ. 1-2 ಸ್ಪೂನು ಖಾರ ಪುಡಿ ಹಾಕೋಣ. ಕಲಿಸ್ಕೊಂಬಿಡೋಣ. ಈಗ ಖಾರ ಪುಡಿ ಹಾಕಿದ್ದೀವಲ್ಲ, ಒಂದು 2 ನಿಮಿಷ ಕುದಿಸ್ಕೊಂಬಿಡೋಣ. 2 ನಿಮಿಷ ಆಗಿದೆ. ಈಗ ಸಾಂಬಾರು ಪುಡಿ ಹಾಕೋಣ. 1-2 ಸ್ಪೂನು ಸಾಂಬಾರು ಪುಡಿ. ಈ ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಅಂಗಡಿಯಲ್ಲಿ ಸಿಗೋ ಪಾಕೆಟ್ ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. ಇದನ್ನು ಕಲಿಸ್ಕೊಂಬಿಡೋಣ. 5 ನಿಮಿಷ ಕುದಿಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿಟ್ಟು. ಈಗ 5 ನಿಮಿಷ ಆಗಿದೆ. ಸಾಂಬಾರು ಕುದ್ಬಿಟ್ಟಿರ್ತೈತಿ. ಈಗ ಇದನ್ನು ಕಲಿಸ್ಕೊಂಬಿಡೋಣ ಈ ಥರ. ಈಗ ಕೊತ್ತಂಬರಿ ಹಾಕೋಣ ಲಾಸ್ಟಿಗೆ. ಈಗ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು. ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.